ಜನತಾದಳ ಪಕ್ಷಕ್ಕೆ ಜನತಾದಳ ಪಕ್ಷಕ್ಕೆ ಕಡಿಮೆ ಜನ ಇದ್ರು ನಮ್ಮ ಸೇಡಮ್ಮ ಗದ್ದಲ ಜಾಸ್ತಿ ಅದ ಅಂತ ತೋರಿಸ್ಬೇಕು ಬಂಧುಗಳೇ ಬಂದಂತವ್ರು ಮತ್ತೊಮ್ಮೆ ಜನತಾದಳ ಪಕ್ಷಕ್ಕೆ ಜನತಾದಳ ಪಕ್ಷಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಂಡಪ್ಪಣ್ಣ ಕಾಶಾಂಪುರ್ ಅವರಿಗೆ ದೊಡ್ಡಪ್ಪ ಗೌಡ್ರಿಗೆ ಕೃಷ್ಣಾರೆಡ್ಡಿ ಅವರಿಗೆ ಇವತ್ತು ಬಂದಂತ ಎಲ್ಲ ವೇದಿಕೆ ಮೇಲೆ ನಮಗೂ ನಿಮಗೂ ಎಲ್ಲರ ಹೆಸರು ಅನ್ನದೇ ಅವರವರು ಅನ್ನದೇ ಎಲ್ಲರಿಗೂ ಒಂದು ಜೈಕೋಶ ಆಗಿರಿ. ಎಲ್ಲರಿಗೂ ದಯಮಾಡಿ ನನಗೆ ಗೊತ್ತಾಗ್ತದೆ ಸಾಯಂಕಾಲ ಕಾರ್ಯಕ್ರಮ, ಇದು ನನ್ನ ಮೊಟ್ಟ ಮೊದಲ ಕಾರ್ಯಕ್ರಮ ಸಾಯಂಕಾಲ. ನಿಖಿಲಣ್ಣ ದಯಮಾಡಿ ಕ್ಷಮೆಯನ್ನು ಕೇಳ್ತೀನಿ. ನಮ್ಮ ಜನ ಜಾಸ್ತಿ ಇವತ್ತು ಮದುವೆಗಳಿರೋದ್ರಿಂದ ಬಹಳಷ್ಟು ಜನ ಬಂದಿಲ್ಲ. ಇದು ನನ್ನ ಮೊದಲನೇ ಕಾರ್ಯಕ್ರಮ. ನಾನು ಅತಿ ಕಡಿಮೆ ಸಂಖ್ಯೆಯಲ್ಲಿ ಜನರನ್ನ ಕಾಣ್ತಾ ಇದ್ದೀನಿ. ಕುಮಾರಣ್ಣವರು ಬಂದಂತ ಸಂದರ್ಭದಲ್ಲಿ ಅನೇಕ ಸಭೆಗಳು ನಡೆದ್ರು ಕೂಡ ನಮ್ಮ ಜನ ಹಗಲತ್ತು ಬಂದಂತ ಸಮಯದಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಬಂದು ನಮ್ಮನ್ನ ನಮ್ಮ ಪಕ್ಷಕ್ಕೆ ಯಾವತ್ತೂ ಕೂಡ ಬೆಂಬಲ ಮಾಡಿದ್ದು ಇತಿಹಾಸ ಇದೆ ಅಂತೇಳಿ ಇವತ್ತಿನ ದಿನ ನಾನು ಹೇಳಲು ಬಯಸ್ತಾ ಇದ್ದೀನಿ. ಇವತ್ತು ಇರಲಿ, ಮತ್ತೊಮ್ಮೆ ನಾವೆಲ್ಲರೂ ಬಹಳ ದಿನ ಆದಮೇಲೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೀವಿ. ನೀವೆಲ್ಲರೂ ಇವತ್ತು ಕೇವಲ ನಮ್ಮ ಕಾರ್ಯಕರ್ತರುಗಳ ಕೂಗಿಗೆ ಕೊಟ್ಟಿ ತಾವು ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿದ್ರೆ ನಿಮ್ಗೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ಇದು ನಿಮ್ಮ ಪ್ರೀತಿ ಯಾವತ್ತು ನಮ್ಮ ಮೇಲೆ ಇದೆ. ಆದರೆ ನಾವೇ ಸ್ವಲ್ಪ ಬಹಳ ದಿನಗಳಿಂದ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ನಾನು ಹೆಚ್ಚಿನ ಸಮಯ ಪ್ರತಿ ಹಳ್ಳಿಗಳಿಗೆ ಬರಕ್ಕಾಗಿಲ್ಲ. ಬಹಳಷ್ಟು ಜನರಿಗೆ ಸ್ಪಂದಿಸಿಲ್ಲ ಅಂತೇಳಿ ಇದು ನಾನು ತಿಳ್ಕೊತಾ ಇದ್ದೀನಿ ಬಂಧುಗಳೇ. ಇದು ಒಂದು ಪಾಠ ಅಂತೂ ಕೂಡ ನಾನು ನನ್ನ ಹೃದಯದಿಂದ ನಾನು ಹೇಳಲು ಬಯಸ್ತಾ ಇದ್ದೀನಿ. ನಿಮ್ಮೊಂದಿಗೆ ಖಂಡಿತವಾಗಿ ಜನತಾದಳ ಪಕ್ಷ ಇರ್ಬೋದು, ಇವತ್ತು ನಾವಿರ್ಬೋದು, ನಿಖಿಲ್ ಅಣ್ಣವ್ರು ಇರ್ಬೋದು, ಕುಮಾರಸ್ವಾಮಿ ಅಣ್ಣವ್ರು ಇರ್ಬೋದು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡ ಸಾಹೇಬರಾಗಿರ್ಬೋದು, ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ. ನಿಮ್ಮ ಬೆಂಬಲಿಗಾಗಿ ಮುಂದಿನ ದಿನಮಾನದಲ್ಲಿ ಹಳ್ಳಿಗಳಿಗೆ ಬಂದು ಪಕ್ಷವನ್ನು ಕಟ್ಟಲು ನಾವು ಮುಂದಾಗ್ತೀವಿ ಅಂತೇಳಿ ಇವತ್ತಿನ ದಿನ ಮಾತನ್ನ ಕೊಡ್ತಾ ಇದ್ದೀನಿ ಬಂಧುಗಳೇ. ಇರ್ಲಿ, ಏನಾದರೂ ಕೂಡ ನಮ್ಮ ಜನ ತೋರಿಸಂತ ಪ್ರೀತಿಗೆ ನಾನು ಯಾವತ್ತೂ ಕೂಡ ಚಿರಣೆಯಾಗಿದ್ದೀನಿ, ಶರಣರಾಗಿದ್ದೀನಿ ಅಂತೇಳಿ ಇವತ್ತಿನ ಹೇಳಲು ಬಯಸ್ತಾ ಇದ್ದೀನಿ ಬಂಧುಗಳೇ. ನಾವು ಯಾವತ್ತೂ ಕೂಡ ಸ್ವಲ್ಪ ಸಂಖ್ಯೆ ಇದ್ರೂ ಕೂಡ ಗುಡುಗಿ ಹಿಂದಿನ ಚುನಾವಣೆಯಲ್ಲಿ ನೀವು ಯಾವ ಥರ ನನ್ನನ್ನು ಆಶೀರ್ವಾದ ಮಾಡಿದಿರಿ ನನಗದು ನೆನಪಿದೆ. ನಾವೇನೆಲ್ಲ ಇವತ್ತು ಬೇರೆ ಬೇರೆ ಹಾದಿಗಳಲ್ಲಿ ಬೇರೆ ಪಕ್ಷಗಳು ಹೋದ್ರೂ ಕೂಡ ನೀವು ನಮಗೆ 21,000 ಮತಗಳನ್ನ ಕೊಟ್ಟು ನಮ್ಮ ಪಕ್ಷಕ್ಕೆ ಒಂದು ಗೌರವನ್ನ ಕೊಟ್ಟಿದ್ದು ನಮ್ಮ ಸೇಡಂ ತಾಲೂಕಿದೆ ಅಂತ ಹೇಳುತ್ತಿದ್ದ ನಾನು ಧೈರ್ಯದಿಂದ ಹೇಳಕ್ ಬಯಸ್ತಾ ಇದ್ದೀನಿ ಬಂಧುಗಳೇ. ದಯಮಾಡಿ ತಮ್ಮ ಒಂದು ಉಪಸ್ಥಿತಿ ಯಾವ ತರ ಯಾವತ್ತೂ ಕೂಡ ನಮ್ಮ ಜೊತೆ ಇದ್ದೀರಿ. ಇದು ಕಾಣ್ತಾ ಇದೆ, ಯಾಕಂದ್ರೆ ಇದು ನನಗೂ ಕೂಡ ಒಂದು ದೊಡ್ಡ ಪರೀಕ್ಷೆ. ಮುಂದಿನ ದಿನಮಾನದಲ್ಲಿ ಇವತ್ತು ನಿಖಿಲ್ ಅಣ್ಣ ಅವರ ನೇತೃತ್ವದಲ್ಲಿ ಇವತ್ತೇನು ಡಿಜಿಟಲ್ ಸದಸ್ಯತ್ವ ಅಭಿಯಾನ ಚಾಲನೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮಾಡಲು ಬಂದಿದ್ರು. ನಾನು ಅದಕ್ಕೆ ಕಲ್ಯಾಣ ಮಂಟಪದಲ್ಲಿ ಮಾಡಬೇಕು ಕಾರ್ಯಕ್ರಮ ಅಂತಿತ್ತು. ಆದರೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮದುವೆಗಳು ಇರೋದ್ರಿಂದ ಒಂದು ಕಲ್ಯಾಣ ಮಂಟಪ ನಮಗೆ ಸಿಗದ ಕಾರಣ ನಾನು ಗ್ರೌಂಡ್ ಅಲ್ಲಿ ಮಾಡೋಂಥದ್ದು ಪರಿಸ್ಥಿತಿ ಬಂತು ಬಂಧುಗಳೇ. ಇರಲಿ, ಇವತ್ತು ಸಂಜೆ ಸಮಯ ವಿಶೇಷವಾಗಿ ಬಹಳಷ್ಟು ಇವತ್ತು ನನಗೆ 32 ಮದುವೆಗಳ ಪತ್ರಿಕೆ ಬಂದಿದೆ. ಅಣ್ಣವರು ಕೂಡ ಹೇಳಿದ್ದೀನಿ. ಆದ್ರೂ ಕೂಡ ಪರವಾಗಿಲ್ಲ, ನೀವು ಎಲ್ಲರೂ ಇವತ್ತು ಮದುವೆಗಳನ್ನ ಬಿಟ್ಟು ಇವತ್ತು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಇವತ್ತು ನಮ್ಮ ಪಕ್ಷದ ಮೇಲೆ ಪ್ರೀತಿ ಇಟ್ಟಿದ್ದಕ್ಕಾಗಿ ತಾವೆಲ್ಲರೇನು ಬಂದಿದ್ರಿ ಬಂಧುಗಳೇ, ತಮಗೆ ಈ ಬಾಲರಾಜ್ ಗುತ್ತಿದಾರ ಮತ್ತೊಮ್ಮೆ ಮಾತನ್ನ ಕೊಡ್ತಾ ಇದ್ದೀನಿ. ಇನ್ನು ಕೆಲವೇ ದಿನಗಳಲ್ಲಿ ಅನೇಕ ಸಭೆಗಳನ್ನ ಮಾಡೋಣ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನೀವೆಲ್ಲರೂ ಪಕ್ಷದಕ್ಕಾಗಿ ದುಡಿಯೋಣ, ಪಕ್ಷ ಕಟ್ಟೋಣ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ಇದಕ್ಕೆಲ್ಲಾದ್ರೂ ಜನರು ಕಮ್ಮ ಬಂದಿದ್ದಾರೆ ಅಂತ ಹೇಳಿ ಬಾಲರಾಜ್ ಗುತ್ತಿದಾರ್ ಕುಗ್ಗೋದಿಲ್ಲ. ನಿಮ್ಮ ಧೈರ್ಯ ನಾನು ಯಾವತ್ತೂ ಕೂಡ ತುಂಬಲು ಪ್ರತಿ ಗ್ರಾಮಕ್ಕೆ ಗ್ರಾಮೋತ್ಸವ ಮಾಡೋ ಮುಖಾಂತರ ಅನೇಕ ಕಾರ್ಯಕ್ರಮಗಳನ್ನು ಹಿಂದೆ ಯಾವ ತರ ರೂಪಿಸಿದೀವಿ ಅದೇ ತರ ಮತ್ತೊಮ್ಮೆ ನಿಮ್ಮ ಮನೆ ಮಗನಾಗಿ ನಿಮ್ಮ ಪ್ರತಿ ಮನೆ ಬಾಗಿಲಿಗೆ ಬರ್ತೀನಿ ಅಂತ ಇವತ್ತಿನ ದಿನ ಮಾತನ್ನ ಕೊಡ್ತಾ ಇದ್ದೀನಿ ಬಂಧುಗಳೇ. ಬಂದು ಪಕ್ಷಕ್ಕಾಗಿ ದುಡಿತೀವಿ. ವೇದಿಕೆ ಮೇಲೆ ಅನೇಕ ಗಣ್ಯರಿದ್ದಾರೆ, ಅವರೆಲ್ಲರೂ ಧೈರ್ಯ ಹೇಳ್ತಾ ಇದ್ದಾರೆ. ಯಾಕಪ್ಪ ಇಷ್ಟೊಂದು ಮದುವೆಗಳಿದ್ರು ಕೂಡ ಇವತ್ತು ವಿಶೇಷವಾಗಿ RCB ರಾಯಲ್ ಚಾಲೆಂಜ್ ಮ್ಯಾಚ್ನು ಇದೆ. ಮ್ಯಾಚ್ ಇದ್ರು ಕೂಡ ನೀನು ಯಾಕೆ ಕಾರ್ಯಕ್ರಮ ಇಟ್ಟಿದೆ ಅಂತಂದ್ರು.
ಇದ್ರು ಕೂಡ ನಮ್ಮ ಜನ ಎಲ್ಲ ಬಿಟ್ಟು ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಂದ್ರೆ ಮುಂದಿನ ದಿನಮಾನದಲ್ಲಿ ಅಣ್ಣ ನಾನು ಮತ್ತೊಮ್ಮೆ ತಮಗ ಆಹ್ವಾನ ಮಾಡ್ತೀನಿ. ಆ ಕಾರ್ಯಕ್ರಮಕ್ಕೆ ನೋಡ್ರಿ, ಸ್ಟೇಡಿಯಂ ಅಲ್ಲಿ ಎಲ್ಲಿ ಕಾಲಿಡಕ್ಕೆ ಜಾಗ ಇಡಂಗಿಲ್ಲ, ಅಷ್ಟೊಂದು ಜನಸಂಖ್ಯೆ ನಮ್ಮ ಸೇಡಂ ತಾಲೂಕಿನ ಜನರು ಬರ್ತಾರಂತ ಇವತ್ತು ನಾನು ಆತ್ಮವಿಶ್ವಾಸದಿಂದ ತಮಗೆ ಮಾತನ್ನ ಕೊಡ್ತಾ ಇದ್ದೀನಿ. ಬಂದ್ರು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಸೇಡಂ ಜನ ಎಂದು ಕೂಡ ಜನತಾದಳ ಪಕ್ಷಕ್ಕೆ ಮುರಿಯೋದಿಲ್ಲ. ಇವತ್ತು ನಾವು ನೀವು ಎಲ್ಲರೂ ಇವತ್ತು ನೀರು ಕುಡಿತಾ ಇದೀವಿ ಅಂದ್ರೆ ನಮ್ಮ ದೇವೇಗೌಡರ ಒಂದು ಪುಣ್ಯ. ಈ ಭಾಗದಲ್ಲಿ ಲೋವರ್ ಮುಲ್ಲಾಮರಿ, ಅಪ್ಪರ್ ಮುಲ್ಲಾಮರಿ ಡ್ಯಾಮ್ಗಳನ್ನ ಕಟ್ಟೋ ಮುಖಾಂತರ ನಮಗೂ ನಿಮಗೂ ರೈತರಿಗೆ ಕಣ್ಣೀರೋಸಂತ ಪಕ್ಷ ನಮ್ಮದಾಗಿದೆ. ಈ ಪಕ್ಷಕ್ಕಾಗಿ ಇಲ್ಲಿ ಕೂತಂತ ಅನೇಕ ರೈತರು, ಏನು ಬಂದಂತ ಯುವಕರು, ಮಹಿಳೆಯರು, ತಾಯಂದಿರು ಎಲ್ಲರ ಒಂದು ಆಶೀರ್ವಾದ ಖಂಡಿತವಾಗಿ ಮುಂದಿನ ದಿನಮಾನದಲ್ಲಿ ಬೇಕಾಗುತ್ತೆ. ಈಗ ನೋಡ್ತಾ ಇದ್ದೀರಿ, ಭ್ರಷ್ಟದ ಹಾದಿಯಲ್ಲಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಎಲ್ಲಿಗೆ ಸಾಗ್ತಾ ಇದ್ದೀವಿ, ಏನೆಲ್ಲ ಪರಿಸ್ಥಿತಿ ಆಗ್ತಾ ಇದೆ. ಇದಕ್ಕೆಲ್ಲ ಧ್ವನಿ ಎತ್ತಂತ ಕೆಲಸ ಮುಂದಿನ ದಿನಮಾನದಲ್ಲಿ ಖಂಡಿತವಾಗಿ ನಾವು ನೀವು ಮಾಡೋಣ ಅಂತ ಮಾತನ್ನ ನಾನು ಇವತ್ತು ನಿಖಿಲ್ ಅಣ್ಣವರ ಸಮ್ಮುಖದಲ್ಲಿ ಹೇಳಲು ಬಯಸ್ತಾ ಇದ್ದೀನಿ. ಯಾಕೆ ಈ ಮಾತಾಡ್ತಾ ಇದ್ದೀನಿ ಅಂದ್ರೆ, ಬಹಳಷ್ಟು ಕಡೆ ನೋಡ್ತಾ ಇದ್ದಾರೆ ಸಭೆಗಳನ್ನ ತುಂಬಿ ತುಳುಕ್ತಾ ಇದೆ. ಆದ್ರೆ ನಾವು ಮದುವೆಗಳಲ್ಲಿ ಇಟ್ಟಂತ ಸಂದರ್ಭದಲ್ಲಿ ಸ್ವಲ್ಪ ನಮಗೆ ಏರ್ಪೇರ್ ಆಗಿದೆ. ಆದ್ರೂ ಕೂಡ ಖಂಡಿತವಾಗಿ ಮತ್ತೊಮ್ಮೆ ನಾನು ನಿಖಿಲ್ ಅಣ್ಣವರಿಗೆ ಆಹ್ವಾನ ಮಾಡ್ತೀನಿ. ಸೇಡಂ ನಗರದ ಜನತೆ ನಮ್ಮ ಪಕ್ಷದ ಮೇಲೆ ಎಷ್ಟು ಪ್ರೀತಿಯಿಂದ ಇದ್ದಾರೆ ಎಂಬುದು ಈ ಬೇಸಿಗೆ ಕಾಲದಲ್ಲಿ ಕಳೆಯೋಣ. ನಿಮಗೆ ನವೆಂಬರ್ ಅಥವಾ ಡಿಸೆಂಬರ್ ಅಲ್ಲಿ ಖಂಡಿತವಾಗಿ ನಾನು ಅಲ್ಲಿವರೆಗೆ ಪಕ್ಷ ಮೂಲೆ ಮೂಲೆಯಿಂದ ಹಳ್ಳಿಯಿಂದ ಪ್ರತಿಯೊಂದು ಮನೆ ಬಾಗಿಲಿಗೆ ಹೋಗಿ ನಮ್ಮ ಪಕ್ಷ ಕಟ್ಟಂತ ಪ್ರಾಮಾಣಿಕ ಕೆಲಸ ಈ ನಿಮ್ಮ ಬಾಲರಾಜ್ ಮಾಡ್ತಾನೆ. ನಮ್ಮ ಜನರು ಕೂಡ ನನ್ನ ಜೊತೆ ಇರ್ತಾರೆ ಅಂತ ಹೇಳಿ ಇವತ್ತಿನ ದಿನ ನಾನು ಮಾತನ್ನ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಅಣ್ಣ ದಯಮಾಡಿ ಬಂದಂತವ್ರು ಇವತ್ತೆಲ್ಲ ನನಗೆ ಗೊತ್ತಿದೆ, ನನ್ನ ಮನಸ್ಥಿತಿ ಏನಿದೆ ಅದೇ ನಿಮ್ಮ ಮನಸ್ಥಿತಿ ಆಗಿದೆ. ಅದಕ್ಕೆ ಯಾರ್ದು ಕೂಡ ಚಪ್ಪಾಳೆ ಬರ್ತಾ ಇಲ್ಲ. ಒಮ್ಮೆ ಜೋರಾಗಿ ಚಪ್ಪಾಳೆ ಹಾಕಿ. ಸೇಡಂ ನಗರದ ಜನತಾದಳ ಶಕ್ತಿ ನೀವುಗಳು ಬಂಧುಗಳೇ. ನಾವು ನೀವೆಲ್ಲರೂ ಹೋರಾಟ ಮಾಡೋಣ, ದೇಶ ಕಟ್ಟೋಣ. ಇವತ್ತು ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಇವತ್ತು ಅನ್ಯಾಯ ಆಗ್ತಾ ಇದೆ ಅದ್ರ ಎದುರು ಧ್ವನಿ ಎತ್ತಂತ ಕೆಲಸ ನಾವು ನೀವು ಮಾಡೋಣ ಎಂಬ ಮಾತನ್ನ ಇವತ್ತಿನ ದಿನ ಹೇಳಲು ಬಯಸ್ತಾ ಇದ್ದೀನಿ. ಬಂಧುಗಳು ದಯಮಾಡಿ ಅರ್ಥ ಮಾಡ್ಕೊಳ್ರಿ. ಇವತ್ತು ನಾವು ಚುನಾವಣೆಯಲ್ಲಿ ಸೋತಿರ್ಬೋದು, ಆದ್ರೆ ನಿಮ್ಮ ಮನಸ್ಥಿತಿ ಅರ್ಥ ಮಾಡ್ಕೊಂಡಿರಿ. ಅನೇಕ ಇವತ್ತು ದುಡ್ಡು ಗೆಲುವಾಗಿದೆ, ನಾವು ಸೋತಿರ್ಬೋದು. ನಾಳೆ ದಿನದಲ್ಲಿ ನಮ್ಮ ರೈತರ ಗೆಲುವಾಗ್ತದೆ, ಬೇರೆಯವರು ಸೋಲ್ತಾರೆಂಬ ಮಾತನ್ನ ಕೂಡ ಮುಂದಿನ ದಿನಮಾನದಲ್ಲಿ ಭಗವಂತ ತೋರಿಸ್ಕೊಡ್ತಾನೆ. ಅದಕ್ಕೆ ನಾನು ಹೆಚ್ಚಿಗೆ ಬಹಳಷ್ಟು ಮಾತಾಡೋಂಥ ವಿಷಯಗಳಿತ್ತು. ಆದರೆ ಇರಲಿ, ಮತ್ತೊಮ್ಮೆ ಸಭೆಗಳು ಬಂದಾಗ ಅನೇಕ ಇವತ್ತು ನಾನು ವಿಶೇಷವಾಗಿ ಕೆಲವೊಂದು ಮಾತುಗಳನ್ನ ನಿಖಿಲ್ ಅಣ್ಣವ್ರಿಗೆ ಹೇಳಕ್ ಬಯಸ್ತಾ ಇದ್ದೀನಿ. ಈ ಭಾಗದಲ್ಲಿ ಅನೇಕ ಕಾರ್ಖಾನೆಗಳಿದ್ರೂ ಕೂಡ ನಮ್ಮ ಯುವಕರಿಗೆ ನೌಕರಿ ಸಿಗ್ತಾ ಇಲ್ಲ. ಈಗ ತಾನೇ ಪ್ರೆಸ್ ಮೀಟ್ ಮುಗಿಸುವಾಗ ಅಣ್ಣವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಮುಂದಿನ ದಿನಮಾನದಲ್ಲಿ ನಮ್ಮ ಸರ್ಕಾರ ಖಂಡಿತವಾಗಿ ಬಂದೇ ಬರುತ್ತೆ. ಬಂದಾಗ 50% ರಿಸರ್ವೇಶನ್ ಅನ್ನ ನಾವು ಸರ್ಕಾರ ಮೂಲಕ ಸ್ಥಳೀಯರಿಗೆ ನೌಕರಿ ಸಿಗಬೇಕೆಂಬ ಒಂದು ಆದೇಶವನ್ನು ಹೊರಡಿಸ್ತೀವಿ ಅಂತ ಹೇಳಿ ಇವತ್ತು ಮಾಧ್ಯಮದವರಿಗೆ ಅಣ್ಣವ್ರು ಮಾತನ್ನ ಕೊಟ್ಟಿದ್ದಾರೆ. ಜನತಾದಳ ಪಕ್ಷ ಯಾವತ್ತೂ ಕೂಡ ನುಡಿದಂತೆ ನುಡಿದಿದೆ. ತಮಗೆ ಗೊತ್ತಿರಲಿ, ಅಲ್ಪ ಅವಧಿಯಲ್ಲಿ 2 ಸಲ ಕುಮಾರಣ್ಣನವರು ಮುಖ್ಯಮಂತ್ರಿಗಳಾದಾಗ ಇಲ್ಲಿ ಕೂತಂತವ್ರು ರೈತರಿಗೆ ಗೊತ್ತಿದೆ, ಸಾಲ ಮನ್ನಾ ಮಾಡಿದಂತ ಧೀಮಂತ ನಾಯಕ ಯಾರಾದ್ರೂ ಕರ್ನಾಟಕದಲ್ಲಿ ಇದಾರ ಅಂದ್ರೆ ಅದು ನಮ್ಮ ಕುಮಾರಣ್ಣನವರು ಅಂತ ನಾವು ಬಹಳ ಧೈರ್ಯದಿಂದ ಹೇಳ್ಬೇಕಾಗ್ತದೆ ಬಂಧುಗಳೇ. ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂದ್ರೆ, ನಾವು ನೀವೆಲ್ಲ ರೈತರು, ನಾವೆಲ್ಲ ರೈತರ ಮಕ್ಕಳು. ಇವತ್ತು ರೈತರು ಬದುಕಿದ್ರೆ ನಮ್ಮ ದೇಶ ಎಲ್ಲರೂ ಖುಷಿಯಾಗಿರ್ತಾರೆ. ರೈತರ ಕಣ್ಣೀರು ಒರೆಸಂತ ಪುಣ್ಯಾತ್ಮ ಇವತ್ತು ನಮ್ಮ ಪಕ್ಷದಲ್ಲಿದ್ದಾರೆ, ನಮ್ಮ ಪಕ್ಷದ ನಾಯಕರಿದ್ದಾರೆ. ಅವ್ರ ಜೊತೆ ಇವತ್ತು ನಾವು ಎಲ್ಲರೂ ಕೈ ಜೋಡಿಸ್ಬೇಕಾಗಿದೆ. ಅದಕ್ಕಾಗಿ ನಾನು ಕಳಕಳಿ ಮನವಿ ಮಾಡ್ತೀನಿ, ದಯಮಾಡಿ ಬೇರೆಯವರ ಮಾತುಗಳಿಗೆ ತಾವು ಮಣಿಬೇಡ್ರಿ. ಯಾರೋ ಏನೋ ಚುನಾವಣೆ ಸಂದರ್ಭದಲ್ಲಿ ಅನೇಕ ಮಾತುಗಳನ್ನು ಹೇಳ್ತಾರೆ, ಇವ್ರು ಅವ್ರಿಗೆ ಪ್ಯಾಕ್ ಆಗ್ಯಾರ, ಇವ್ರಿಗೆ ಪ್ಯಾಕ್ ಆಗ್ಯಾರ ಅಂತ ಹೇಳಿ. ಅವೆಲ್ಲ ಮಾತುಗಳನ್ನ ತಾವು ಕೇಳಬಾರ್ದು. ರೈತರಿಗಾಗಿ ಇವತ್ತು ನ್ಯಾಯ ಯಾರು ಕೊಟ್ಟಿದ್ದಾರೆ ಆ ಪಕ್ಷಕ್ಕೆ ನೋಡಿ ನಾವು ನೀವೆಲ್ಲರೂ ಮುಂದೆ ಬರಬೇಕೆಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ ಬಂದವರು. ದಯಮಾಡಿ ನನಗೆ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ನಾವು ಎಲ್ಲೆಗೆ ಹೋದ್ರು ಕೂಡ ಇಷ್ಟೊಂದು ಸಮಯ ಗ್ಯಾಪ್ ಆದ್ರೂ ಕೂಡ ಇದು ಮೊದಲನೇ ಕಾರ್ಯಕ್ರಮ ಆದ್ರೂ ಕೂಡ ಪರವಾಗಿಲ್ಲ, ಬಹಳ ವಿಜೃಂಭಣೆಯಿಂದ ನಮ್ಮ ನಿಖಿಲ್ ಅಣ್ಣನವರಿಗೆ ತಾವು ಸ್ವಾಗತ ಮಾಡಿದಿರಿ. ಇವತ್ತು ಕೊತ್ತಲ ಬಸವೇಶ್ವರ ದೇವಸ್ಥಾನದಲ್ಲಿ ದರ್ಶನ ಮಾಡಿದೀವಿ. ಬಹಳಷ್ಟು ಜನ ಮೆರವಣಿಗೆ ಮುಖಾಂತರ ಬಂದಿದ್ರಿ.
ಇರ್ಲಿ, ಇವತ್ತು ಕಾರಣಾಂತರಗಳಿಂದ ಬಹಳಷ್ಟು ಜನ ಬರಕ್ಕಾಗಿಲ್ಲ. ಅವರೆಲ್ಲರ ಪರವಾಗಿ ನಾನು ಖಂಡಿತವಾಗಿ ಮತ್ತೊಮ್ಮೆ ಅವರನ್ನ ಆಹ್ವಾನ ಮಾಡ್ತೀನಿ. ನಿಮ್ಮೆಲ್ಲರ ಮುಂದೆ ಮತ್ತೆ ಸಭೆಗಳ ನಂತರ ಸಭೆ ಮಾಡ್ತೀವಿ ಅಂತ ಮಾತನ್ನು ಕೊಟ್ಟಿದ್ದೀನಿ. ನೀವು ಜಯ ಮಾಡಿ ಜನತಾದಳ ಪಕ್ಷದ ಜೊತೆ ಇರಬೇಕು, ಇರ್ತೀರಾ ಅಂತೇಳಿ ಭಾವಿಸ್ತೀನಿ. ಅದಕ್ಕಾಗಿ ಮುಂದಿನ ದಿನಮಾನದಲ್ಲಿ ಖಂಡಿತವಾಗಿ ಪಕ್ಷ ನಮ್ಮ ನಾಡಿಗಾಗಿ, ಈ ದೇಶಕ್ಕಾಗಿ ಕೊಟ್ಟಿದ್ದ ಕೊಡುಗೆ ಅನೇಕ ಇವೆ ಬಂಧುಗಳೇ. ಇವತ್ತು ಎರಡು, ಇವತ್ತು ನಾವು ನೀರನ್ನು ನೆನೆಸ್ಬೇಕಾಗ್ತದೆ. ಈ ಪಕ್ಷ ಏನು ಕೊಟ್ಟಿದೆ ಅಂತ ಯಾರಾದ್ರೂ ಏನಾದ್ರೂ ಕೇಳಿದ್ರೆ, ಕಲಬುರಗಿ ಜಿಲ್ಲೆಗೆ ಕುಡಿಯಂತಕ್ಕೆ ನೀರನ್ನ ಕೊಟ್ಟಿದ್ದು ನಾವು ಎಂಬ ಮಾತನ್ನ ನಾವೆಲ್ಲರಿಗೆ ಹೇಳಬೇಕಾಗುತ್ತದೆ ಬಂಧುಗಳೇ. ಇಂಥ ಒಂದು ಹೇಳಿಕೊಳ್ಳುವಂತ ಪಕ್ಷ ನಮ್ಮದಾಗಿದೆ. ಬೇರೆ ಪಕ್ಷಗಳ ಪರಿಸ್ಥಿತಿ ಏನಿದೆ ಎಂಬುದು ತಮಗೆ ಗೊತ್ತಿದೆ. ಎಲ್ಲಿ ಹೋದ್ರ ಹಗರಣ, ಎಲ್ಲಿ ಹೋದ್ರ ಲೂಟಿ, ದರೋಡಕಾರ, ಇದೇ ನಡೀತಾ ಇದೆ. ಇಂಥ ಒಂದು ಸಮಯದಲ್ಲಿ ಇವತ್ತು ನಮ್ಮ ಪಕ್ಷಕ್ಕೆ ಎಲ್ಲ ರೈತರದು, ಎಲ್ಲ ಯುವಕರದು ಶಕ್ತಿಯಾಗಿ ನಾವೆಲ್ಲರೂ ಮುಂದೆ ಬರಬೇಕಾಗಿದೆ. ಅದಕ್ಕೆ ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ಮುಂದಿನ ದಿನಮಾನದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬರ್ತೀವಿ. ನಮ್ಮಿಂದ ಏನಾದರೂ ತಪ್ಪಾದ್ರೆ ನಾನು ಕೈ ಜೋಡಿಸಿ ಕ್ಷಮೆಯನ್ನ ಕೇಳ್ತೀನಿ. ನೀವು ಮಾತ್ರ ನಮ್ಮ ಪಕ್ಷಕ್ಕಾಗಲಿ, ನಮ್ಮ ಬೆಂಬಲಿಗಾಗಿ ದಯಮಾಡಿ ಹಿಂದೇಟ್ ಹಾಕಬಾರ್ದು. ಯಾಕಂದ್ರೆ ಪಕ್ಷ ಇದ್ರೆ ನಾವು, ಈ ಪಕ್ಷ ನಮ್ಮ ನಾಡಿಗಾಗಿ ದುಡ್ದಿದ್ದು ಬಹಳಷ್ಟಿದೆ. ಪ್ರಚಾರ ಮಾಡ್ಕೊಳ್ಳಲ್ಲ. ನಾವು ಪ್ರಚಾರ ಮಾಡ್ಕೋಬೇಕಾದ್ರೆ ಕೋಟಿಗಟ್ಟಲೆ ದುಡ್ಡು ಬೇಕು ಸ್ವಾಮಿ. ಆದರೆ ನಮ್ಮ ಪಕ್ಷ ನಿಷ್ಠಾವಂತರಾಗಿ, ನಿಯತ್ತಾಗಿ ದುಡ್ದಿದ್ದ ಇತಿಹಾಸ ಇದೆ. ಈ ಭಾಗದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ರೈತರ ಬೆನ್ನೆಲುಬಾಗಿ ಯಾರಾದ್ರೂ ನಿಂತಿದ್ದಾರಂದ್ರೆ ಅದು ದೇವೇಗೌಡರು, ಕುಮಾರಸ್ವಾಮಿ ಅವರು, ಜನತಾದಳ ಪಕ್ಷ ಅಂತ ಹೇಳಿ ಬಹಳ ಧೈರ್ಯದಿಂದ ಹೇಳಕ್ ಬಯಸ್ತಾ ಇದ್ದೀನಿ ಬಂಧುಗಳು. ಅದಕ್ಕೆ ಹೆಚ್ಚಿನ ಸಮಯವನ್ನು ತಗೊಳ್ಳಾರದೆ ಇವತ್ತು ಬಹಳಷ್ಟು ರೈತರು ಕೂಡ ಬಂದಿದ್ದಾರೆ. ಕುಮಾರಣ್ಣನವರು ಪಂಚರತ್ನ ರಥಯಾತ್ರದ ಮುಖಾಂತರ ಬಂದಾಗ ನಮ್ಮ ಇವತ್ತು ರೈತರು ಇಲ್ಲೇ ಇದ್ದಾರೆ. ಕೃಷ್ಣಪ್ಪನವರು ಅವ್ರ ನೇತೃತ್ವದಲ್ಲಿ ಎಲ್ಲರೂ, ಇವತ್ತು ನಮ್ಮ ಸುನೀತಾ ಮೇಡಮ್ ಅವರಾಗಿರ್ಬೋದು, ಇವತ್ತು ನಮ್ಮ ಶೇರ್ ಅಲಿ ಆಗಿರ್ಬೋದು. ಮೊನ್ನೆ ಕೂಡ ತಾವು ಬಂದಿದ್ರಿ APMC ಅಲ್ಲಿ, ಬಂದಾಗನು ಮನವಿ ಕೊಟ್ಟಿರೋಣ. 2.5 ವರ್ಷ 3 ವರ್ಷ ಆಯ್ತು. ಅವ್ರ ಪಾಪ ಟೆಂಟ್ ಅಲ್ಲಿ ಇವತ್ತು ಸ್ಟ್ರೈಕಿಗೆ ಕೂತಿದ್ದಾರೆ. ಅವರಿಗೆ ನ್ಯಾಯ ಕೊಡಬೇಕಾಗಿದೆ. ಅವ್ರು ಬೆಂಗಳೂರಿಗೂ ಕೂಡ ಕುಮಾರಣ್ಣವರಿಗೆ ಭೇಟಿ ಅಲ್ಲಕ್ಕೆ ಬಂದಿದ್ರು. ಅಂತ ಒಂದು ಸಮಯದಲ್ಲೂ ಕೂಡ ಪಾಪ ಅವರಿಗೆ ಅನ್ಯಾಯ ಆಗಿದೆ. ಅದಕ್ಕೆ ಇವತ್ತು ನ್ಯಾಯ ಕೊಡಿಸಂತ ಕೆಲಸ ತಾವು ಮಾಡಬೇಕಂತ ನನ್ನ ಕಳಕಳಿ ಮನವಿ ಇದೆ. ನಮ್ಮ ಸೇಡಂ ನಗರದ ಜನರು ಬಹಳ ಸ್ವಾಭಿಮಾನನ, ಎಲ್ಲರೂ ನಮ್ಮ ಪಕ್ಷಕ್ಕೆ ಮುಂದಿನ ದಿನಮಾನದಲ್ಲಿ ಅವರು ಆಶೀರ್ವಾದ ಮಾಡ್ತಾರೆ. ನಾವು ಅವರು ಎಲ್ಲರೂ ಸೇರಿ ದುಡಿಯೋಣ. ಈಗೇನು ಕುರ್ಕುಂಟ ಫ್ಯಾಕ್ಟ್ರಿ ಬಗ್ಗೆನೂ ಮಾತಾಡಿದ್ದಾರೆ. ಕುರ್ಕುಂಟ ಫ್ಯಾಕ್ಟ್ರಿ ಬಗ್ಗೆನೂ ಅನೇಕ ಚಿಂತೆ ಈಗಾಗಲೇ ಕುಮಾರಣ್ಣವರು ಮಾಡ್ತಾ ಇದ್ದಾರೆ. ಮುಂದಿನ ದಿನಮಾನದಲ್ಲಿ ಖಂಡಿತವಾಗಿ ಕುಮಾರಣ್ಣನವರ ನೇತೃತ್ವದಲ್ಲಿ ನಮ್ಮ ನ್ಯಾಯ ಸಿಗುತ್ತೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನೀವೆಲ್ಲರೂ ಪ್ರೀತಿ ತೋರಿಸಿದಕ್ಕಾಗಿ ತುಂಬಾ ತುಂಬಾ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಜನತಾದಳ, ಜೈ ಸೇಡಂ.